ಇನ್ನು ಸಾವರ್ಕರ್ ನಾಮಫಲಕ ಹಾಗೆ ಹನುಮ ಧ್ವಜವನ್ನು ಹಾರಿಸಿರುವ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ಉತ್ತರ ಕನ್ನಡದ ಸಂಸದ ಅನಂತ್ ಕುಮಾರ್ ಹೆಗಡೆ ಸೇರಿದ ಹಾಗೆ 21 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. ಭಟ್ಕಳ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ತೆಂಗಿನಗುಂಡಿ ಗ್ರಾಮದಲ್ಲಿ ಹನುಮಾನ್ ಧ್ವಜ ಹಾರಿಸಿದಂತ ಪ್ರಕರಣ ಇದು. ನಿಮ್ಗೆ ಗೊತ್ತಿರೋ ಹಾಗೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಆಯ್ಕೆಯಾಗಿ ಹೆಚ್ಚು ಕಡಿಮೆ 4.5 ವರ್ಷಗಳ ತನಕ ಅವರು ಬಹಳ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿರಲಿಲ್ಲ. ಯಾವುದೇ ರೀತಿಯಂತ ಹೋರಾಟ ಮತ್ತೊಂದು ನಾವೆಲ್ಲೂ ಕೂಡ ಗಮನಿಸ್ತಾ ಇರಲಿಲ್ಲ. ಹಾಗೆ ಇತ್ತೀಚೆಗೆ ಒಂದು 2 ತಿಂಗಳುಗಳಿಂದ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಜೊತೆಗೆ ಅವರ ಈ ತರನಂತ ಕೆಲ ಚಟುವಟಿಕೆಗಳ ವಿರುದ್ಧ ಆಗಾಗ ಕೇಸ್ ದಾಖಲಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಈಗ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಗ್ರಾಮದಲ್ಲಿ ಅನಂತ್ ಕುಮಾರ್ ಹೆಗಡೆ ನೇತೃತ್ವದಲ್ಲಿ ಸಾವರ್ಕರ್ ನಾಮಫಲಕ ಹಾಗೆ ಹನುಮಾನ್ ಧ್ವಜವನ್ನು ಹಾರಿಸಿದ್ದಂತಹ ಕಾರಣಕ್ಕಾಗಿ ಈಗ ಕೇಸ್ ದಾಖಲಾಗಿದೆ.